ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಕ್ಕು ನಕ್ಕು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ, ಕ್ರಿಕೆಟ್ನಲ್ಲಿ ಕೂಡ ಇವರು ಪತನ ಆಗ್ತಾರಾ ಅನ್ನುವಂತಹ ಅನುಮಾನಗಳು ಸೃಷ್ಟಿ ಆಗಿದ್ದಾವೆ. ಸೊ ಒಬ್ಬ ಬಿಹಾರಿ ಪ್ಲೇಯರು ಈ ಥರನ್ನ ಇಡೀ ಒಂದು ಟೀಮನ್ನೇ ಬಡಿತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ನೇಹಿತರೆ, ಇಶಾನ್ ಕಿಶನ್ ಇಲ್ಲ ಯಾರಿಗೆ ಗೊತ್ತಿಲ್ಲ ಇವರು. ಸೊ ಯಾವ ರೀತಿಯಾಗಿ ರನ್ನಿನ ಸುರಿಮಳೆಯನ್ನು ಪವರ್ ಪ್ಲೇನಲ್ಲಿ ತಂದ್ರಂದರೆ ಅದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಆ ಪಿಚ್ನಲ್ಲಿ ಆಡಬೇಕಂದ್ರೆ ಒಂದು ರೇಂಜ್ನಲ್ಲಿ ಬೌಲಿಂಗ್ ಪಿಚ್ ಅದು. ಆದರೆ ಇಲ್ಲಿ ಇಶಾನ್ ಕಿಶನ್ ಅವರು ಪವರ್ ಪ್ಲೇನಲ್ಲಿ ಎಷ್ಟು ರನ್ ಹೊಡಿಬೇಕಿತ್ತು ಅಷ್ಟು ರನ್ನನ್ನು ನಮ್ಮ ಭಾರತಕ್ಕೆ ತಂದುಕೊಟ್ರು. ಸೊ ಹೀಗಾಗಿ ನಮಗೆ ಹೆಚ್ಚಿನ ಒಂದು ಗೆಲ್ಲುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಶಾನ್ ಕಿಶನ್ ಅವರು. ಸೊ ಒಟ್ಟು ಒಂದು ಮೊತ್ತವನ್ನು ನಾವು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆಡಿ 175 ನಾವು ಹೊಡೆದ್ವಿ ರನ್ನನ್ನು. ಸೊ ಅದನ್ನು ಚೇಸ್ ಮಾಡಲಿಕ್ಕೆ ಆಗದೆ ಪಾಕ್ 114ಕ್ಕೆ 10 ವಿಕೆಟ್ಗಳ ಪತನದಿಂದ 61 ರನ್ನಿಂದ ಸೋಲುತ್ತೆ. ಸೊ ಹೀಗಾಗಿ ಇಶಾನ್ ಕಿಶನ್ ಅವರು 40 ಬಾಲ್ಗಳಲ್ಲಿ 77 ರನ್ಗಳನ್ನು ಬಾರಿಸಿಬಿಡ್ತಾರೆ. ಪವರ್ ಪ್ಲೇನಲ್ಲಿನೇ ಆಲ್ಮೋಸ್ಟ್ ಇಂಡಿಯಾ ಈ ರೀತಿಯಾಗಿ ಆಡ್ತಾ ಇದೆ, ಇಶಾನ್ ಕಿಶನ್ ಅವರು ತಮ್ಮ ಆಟವನ್ನು ತೋರಿಸ್ತಾ ಇದ್ದಾರೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ಬಿಡುತ್ತೆ. ಇಶಾನ್ ಕಿಶನ್ ಮೊದಲೇ ಫಾರ್ಮ್ನಲ್ಲಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾನು ಕೂಡ ಆಡಿದ್ದೇ ಆದರೆ ಈ ರನ್ನು 200ಕ್ಕೆ ದಾಟ್ತಿತ್ತೇನೋ. ಆದರೆ ಆ ಪಿಚ್ಚು ಬೌಲಿಂಗ್ ಪಿಚ್ ಅದು. ಹೀಗಾಗಿ ಟಾಸ್ ಗೆದ್ದ ಸಲ್ಮಾನು ನಾವು ಬ್ಯಾಟಿಂಗ್ ಆಯ್ಕೆ ಮಾಡಬಹುದಾಗಿತ್ತು, ಆದರೆ ಬೌಲಿಂಗ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಂದರೆ ಅವರು ಈಗಾಗಲೇ ಪಾಕಿಸ್ತಾನದಲ್ಲಿ ಹೆಚ್ಚಿನ ಬ್ಯಾಟ್ಮನ್ಸ್ ಇಲ್ಲ, 2-3 ಮಂದಿ ಮೇಲೆ ಅಲ್ಲಿ ಡಿಫೆಂಡ್ ಆಗಿತ್ತು ಪಾಕು. ಹೀಗಾಗಿ ಬೌಲಿಂಗ್ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಆದರೆ ಸೂರ್ಯಕುಮಾರ್ ಯಾದವ್ ಅವರು ಖುಷಿಪಟ್ಟರು. ಯಾಕಂದರೆ ನಾವು ಟಾಸ್ ಗೆದ್ದಿದ್ರು ಸಹಿತ ನಾವು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ವಿ, ಹೀಗಾಗಿ ನಮಗೆ ಬೇಕಾಗಿರುವಂತಹ ಚಾಯ್ಸೇ ನಮಗೆ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಹೇಳ್ತಾರೆ. ಯಾಕಂದರೆ ಇದು ಮೊದಲೇ ಬೌಲಿಂಗ್ ಪಿಚ್ಚು, ಹೀಗಾಗಿ ಬೌಲಿಂಗ್ ನೆಕ್ಸ್ಟ್ ಆಡಿಸಿದ್ರು ಕೂಡ ನಡೆಯುತ್ತೆ. ಯಾಕಂದರೆ ಸ್ಪಿನ್ನರ್ಗಳ ಆಟ ಅಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಹೀಗಾಗಿ ಪಾಕ್ ಕೂಡ ಅದೇ ಅನ್ಕೊಂಡು ನಮ್ಮಲ್ಲಿ ಬ್ಯಾಟರ್ಗಳಿಲ್ಲ, ಏನಾದರೂ ಬ್ಯಾಟಿಂಗ್ ನಾವು ಆಯ್ಕೆ ಮಾಡಿ ಸ್ಟಾರ್ಟಿಂಗ್ನಲ್ಲಿ ರನ್ ಹೊಡಿಲಿಕ್ಕಾಗಲಿಲ್ಲ ಅಂದರೆ ನಮ್ಮ ವಿಕೆಟ್ಗಳನ್ನು ಉರುಳಿಸಿಬಿಟ್ರೆ ತದನಂತರ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಮೊದಲು ನಾವು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ತದನಂತರ ಬ್ಯಾಟಿಂಗ್ನಲ್ಲಿ ಒಂದು ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಆಡ್ರೆ ಆಯ್ತಪ್ಪ ಅಂತ ಅಂದ್ಕೊಂಡಿತ್ತು. ಆದರೆ ಇಲ್ಲಿ ನಮ್ಮ ಬೌಲಿಂಗಲ್ಲಿ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಮೊದಲನೇ ಓವರ್ನಲ್ಲಿ 1 ವಿಕೆಟನ್ನು ತೆಗೆದು ಬಿಡ್ತಾರೆ. ತದನಂತರ ಬೂಮ್ರಾ ಅವರು ಬರ್ತಾರೆ, 2ನೇ ಓವರಲ್ಲಿ ಕೂಡ ಒಂದು 6 ಕೊಡ್ತಾರೆ. ಅದು ಎಜ್ಜಾಗಿ ಹೋಗಿರ್ತಕ್ಕಂಥದ್ದು, ತಾನಾಗಿನ ಹೊಡೆದಿರ್ತಕ್ಕಂಥದ್ದೇನಲ್ಲ. ತದನಂತರ ಮತ್ತೊಂದು ವಿಕೆಟ್ನ ಪತನ ಆಗತ್ತೆ. ಹೀಗೆ ಸಾಲಾಗಿ ಒಂದೊಂದಾಗಿನ ವಿಕೆಟ್ಗಳ ಪತನ ಆಗ್ತಾ ಒಟ್ಟು 18 ಓವರ್ಗಳಲ್ಲಿ 114 ರನ್ಗಳನ್ನು ಕಲೆ ಹಾಕಿ 61 ರನ್ನಿಂದ ಪಾಕಿಸ್ತಾನ ಸೋಲತ್ತೆ. 61 ರನ್ಗಳಿಂದ ನಮ್ಮ ಭಾರತ ಗೆಲುವನ್ನು ಸಾಧಿಸುತ್ತೆ. ಇನ್ನು ಇದರಿಂದಾಗಿ ಸ್ನೇಹಿತರ ಪಾಕಿಸ್ತಾನಕ್ಕೆ ಏನು ಹೊಡೆತ ಬಿತ್ತು ಅದರ ಬಗ್ಗೆ ನಾವು ನೋಡೋದಾದರೆ, ಈಗಾಗಲೇ ಪಾಕಿಸ್ತಾನದಲ್ಲಿ ಏನು ಹೊಡೆತ ಬೀಳೋದಿಲ್ಲ, ಟಿ ವಿಗಳನ್ನು ಒಡೆದಾಕ್ತಾರಷ್ಟೇ. ಇದು ಪ್ರತಿಯೊಂದು ಮ್ಯಾಚ್ನಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ನನಗೂ ನಗು ಬರ್ತಾ ಇದೆ, ಮತ್ತೇನಿಲ್ಲ. ಯಾಕಂದರೆ ಅವ್ರು ಹೇಳ್ತಾ ಇದ್ರು, ಪಾಕಿಸ್ತಾನದ ಪ್ರಜೆಗಳು ಒಂದು ಗ್ರೌಂಡ್ನಲ್ಲಿ ಸ್ಟೇಡಿಯಂನಲ್ಲಿ ಹೇಳ್ತಾರೆ, ನಾವು ಯುದ್ಧದಲ್ಲಿ ಕೂಡ ಜಯ ಸಾಧಿಸಿದ್ದೀವಿ, ಈ ಬಾರಿ ಈ ಕ್ರಿಕೆಟ್ನಲ್ಲಿ ಕೂಡ ಮ್ಯಾಚ್ನಲ್ಲಿ ಕೂಡ ಜಯ ಸಾಧಿಸ್ತೀವಿ ಅಂತ. ಪಾಕಿಸ್ತಾನದ ಪ್ರಜೆಗಳು ಏನು ಅಂದ್ಕೊಂಡು ಬಿಟ್ಟಿದ್ದಾರೆ ಅಂದರೆ, ಅಲ್ಲಿ ಆಸಿಫ್ ಮುನಿರು ಏನು ಹೇಳಿಬಿಟ್ಟಿದ್ದಾನೆ ಅಲ್ಲಿಯ ಪ್ರಜೆಗಳಿಗೆ, ಅಲ್ಲಿರ್ತಕ್ಕಂಥ ಆರ್ಮಿ ಚೀಫ್ ಕಮಾಂಡರ್ ಆಸಿಫ್ ಮುನೀರ್ ಗೊತ್ತಿರ್ಬೋದು ನಿಮಗೆ. ಸೊ ಆತ ಭಾರತದ ಮೇಲೆ ನಾವು ಇಷ್ಟು ಅಟ್ಯಾಕ್ ಮಾಡಿದ್ವಿ, ಇಷ್ಟು ಅವರ ಏರ್ ಸ್ಟ್ರೈಕ್ ಮಾಡಿದ್ವಿ, ಇಷ್ಟು ವಿಮಾನಗಳನ್ನು ಧ್ವಂಸ ಮಾಡಿದ್ವಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೋಗಳೆ ಬಿಟ್ಟು ಅಲ್ಲಿಯ ಪ್ರಜೆಗಳನ್ನು ನಂಬಿಸಿ ಬಿಟ್ಟಿದ್ದಾನೆ. ಸೊ ಹೀಗಾಗಿ ಅಲ್ಲಿ ಪ್ರಜೆಗಳು ಹೇಳ್ತಾರೆ, ಈ ಬಾರಿ ನಾವು जंग जीता है, अभी मैच जीतने का बाकी है, ये भी हम आज जीतेंगे ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ರು. ಆದರೆ ಈ ಬ್ಯಾಟಿಂಗ್ ಆದ ಬಳಿಕ ನೆಕ್ಸ್ಟ್ ಬೌಲಿಂಗ್ ಸ್ಟಾರ್ಟ್ ಆಯ್ತಲ್ವ ಇಂಡಿಯಾದು, ಪವರ್ ಪ್ಲೇನಲ್ಲಿನೇ ಒಬ್ಬೊಬ್ಬರಾಗಿ ಜಾಗ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಪಾಕಿಸ್ತಾನಿ ಪ್ರಜೆಗಳು ಸ್ಟೇಡಿಯಂ ಬಿಟ್ಟು ಹೋಗ್ಲಿಕ್ಕೆ ಪ್ರಾರಂಭಿಸಿದ್ರು. ಯಾಕಂದರೆ ಮೊದಲು ಎಷ್ಟೋ ಆಸೆಗಳನ್ನು ಇಟ್ಕೊಂಡು ಕುಂತಿದ್ರು, ನಮ್ಮ ಪಾಕಿಸ್ತಾನ ಇವತ್ತು ಗೆಲ್ಲುತ್ತೆ, ಭಾರತವನ್ನು ಸೋಲಿಸುತ್ತೆ, ನಾವು ಕ್ರಿಕೆಟ್ನಲ್ಲಿ ಗೆಲ್ಲಲೇಬೇಕು. ಯಾಕಂದರೆ ಆಪರೇಷನ್ ಸಿಂಧೂರ ಆದ ಬಳಿಕ
ಈಗ ಮೊದಲನೇ ಮ್ಯಾಚ್ ಅಲ್ವಾ ಇದು. ಸೊ ಹೀಗಾಗಿ ಒಂದು ಸ್ವಲ್ಪ ಗುಮ್ಮಿಗೆ ಬಿದ್ದಿತ್ತು. ಏಷ್ಯಾ ಕಪ್ನಲ್ಲಿ ಕೂಡ ಶೇಕ್ ಹ್ಯಾಂಡ್ ಕೊಟ್ಟಿರಲಿಲ್ಲ. ಇದೆಲ್ಲದರ ಮೇರೆಗೆ ಪಾಕಿಸ್ತಾನ ನಾವು ಆಡೋದೇ ಇಲ್ಲ ಅಂತ ಹೇಳಿತ್ತು. ಆದರೆ ಭಾರತ ಬರ್ರಪ್ಪ ಆಡೋಣ ಅಂತ ಹೇಳ್ಬಿಟ್ಟು ಕರೆಸಿ ಗುಮ್ಮಿ ಕಳಿಸಿದೆ ಅಂತ ಹೇಳ್ಬೋದು ಒಂದೇ ಮಾತಿನಲ್ಲಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ಭಾರತ ಬಹಳ ಈಸಿಯಾಗಿ ಗೆದ್ದುಬಿಟ್ರು ಅವ್ರ ಜೊತೆ. ಸೊ ಗೆಲ್ಲಲೇಬೇಕಾದ ಸಿಚುವೇಶನ್ ಕೂಡ ಇತ್ತು, ಆರಾಮಾಗಿ ಗೆದ್ದರು. ಯಾಕಂದರೆ ಈಗಾಗಲೇ 77 ರನ್ನ ಇಶಾನ್ ಕಿಶನ್ ಅವರು ಕಲೆ ಹಾಕಿದ್ರು, ತಿಲಕ್ ವರ್ಮಾ ಅವರು ಆಮೇಲೆ 25 ರನ್ಗಳನ್ನು ಅಷ್ಟೇ. ಯಾಕಂದರೆ ಸ್ಲೋ ಆಗಿನೇ ಆಡಬೇಕಾಗಿತ್ತು, ಯಾಕಂದರೆ ಪಿಚ್ ಆ ರೀತಿ ಬೌಲಿಂಗ್ ಪಿಚ್ ಇತ್ತು. ಅಲ್ಲಿ ಹೆಚ್ಚಾಗಿ ರನ್ಗಳನ್ನು ಕಲೆ ಹಾಕ್ಲಿಕ್ಕೆ ಆಗೋದಿಲ್ಲ. 160 ಆದರೂ ಸಹಿತ ಅದು ಟಾರ್ಗೆಟ್ ಒಳ್ಳೆಯ ಟಾರ್ಗೆಟೇ ಅಲ್ಲಿ ಬೌಲಿಂಗ್ ಪಿಚ್ ಇರುವಂತಹ ಕಾರಣಕ್ಕಾಗಿ. ನೆಕ್ಸ್ಟು ಡೂಬೆ ಅವರು ಬರ್ತಾರೆ, ಅವರು ಕೂಡ 27 ರನ್ಗಳನ್ನು ಬಾರಿಸ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ಕೂಡ ಅವರ ಜೊತೆಗೆ 32 ರನ್ಗಳನ್ನು ಗಳಿಸಿದ್ರು. ಹೀಗಾಗಿ ರಿಂಕು ಸಿಂಗ್ ಅವರು ಬರ್ತಾರೆ, 4 ಬಾಲಲ್ಲಿ 11 ರನ್ಗಳನ್ನು ಕಲೆ ಹಾಕ್ತಾರೆ. ಸೊ ಇದರೆಲ್ಲದರ ಮೇರೆಗೆ ನಮ್ಮ ಭಾರತ ಒಂದು ಒಳ್ಳೆಯ ಹಂತಕ್ಕೆ ಒಂದೇ ರನ್ನನ್ನು ಕಲೆ ಹಾಕ್ತಾರೆ. ಹೀಗಾಗಿ ಹೆಚ್ಚಾನೆಚ್ಚು ಸ್ಪಿನ್ನರ್ಗಳ ಆಟ ಅಲ್ಲಿ ನಡೀತು. ಪಾಕಿಸ್ತಾನದ ಸ್ಪಿನ್ನರ್ಗಳು ಕೂಡ ಒಳ್ಳೆಯ ರೀತಿ ಬೌಲಿಂಗ್ ಹಾಕಿದ್ರು, ಆದರೆ ಅವರ ಬ್ಯಾಟಿಂಗ್ ಪೂರ್ತಿಯಾಗಿ ಕಳಪೆ ಆಗಿದೆ. ಸೊ ಆತ ಹೇಳ್ತಾನೆ, ಸಲ್ಮಾನ್ ಕ್ಯಾಪ್ಟನ್ ಪಾಕಿಸ್ತಾನದವನು, ಭಾರತ ಒಂದು ಈಗಾಗಲೇ ಒಳ್ಳೆ ಟೀಮು, ಆದರೆ ನಮ್ಮ ಟೀಮ್ ಕೂಡ ಏನು ಕಮ್ಮಿ ಇಲ್ಲ, ನಾವು ಕೂಡ ಒಂದು ದಿನ ಒಂದು ಬಲಿಷ್ಠ ಟೀಮ್ ಆಗ್ತೀವಿ, ಸ್ಟ್ರಾಂಗ್ ಟೀಮ್ ಇದೆ, ಹೀಗಾಗಿ ಗೆದ್ದರು ಹಾಗೆ ಅಂತ ಹೇಳ್ತಾರೆ. ಆದರೆ ಆಟಗಾರರ ಲಕ್ಷಣ ಅದಲ್ಲ. ಗೆದ್ದು ತೋರಿಸ್ಬೇಕು, ಎಷ್ಟೇ ವೀಕ್ ಟೀಮ್ ಇದ್ರೂ ಸಹಿತ ತಮ್ಮ ಪ್ರಯತ್ನ ತಾವು ಮಾಡಬೇಕು. ಆ ಟೀಮ್ ಸ್ಟ್ರಾಂಗ್ ಇದೆ, ಈ ಟೀಮ್ ಸ್ಟ್ರಾಂಗ್ ಇದೆ ಅನ್ನೋ ಉಪಯೋಗ ಇಲ್ಲ ಅಂದರೆ ಬಿಟ್ಟು ಬಿಡಬೇಕು, ಆಡೋದೇ ಬರೋದು. ಅಂದರೆ ಆಡ್ಲಿಕ್ಕೆ ಬರಲಿಲ್ಲ ಅಂದರೆ ಬಿಟ್ಟು ಮನೇಲಿ ಕುಂತ್ರೆ ಒಳ್ಳೇದಪ್ಪ. ಅದು ಬಿಟ್ಟು ಈ ಟೀಮ್ ಸ್ಟ್ರಾಂಗು ಆ ಟೀಮ್ ಸ್ಟ್ರಿಂಗು ಇಂಥ ನೆಕ್ಸ್ಟ್ ನಾವು ಭಾರತದವರನ್ನು ಪಾಕಿಸ್ತಾನಕ್ಕೆ ಕಳುಹಿಸಿ ಆಡಿಸೋಣವಾ, ಇಲ್ವಲ್ಲ. ಸೊ ಹೀಗಾಗಿ ಪಾಕಿಸ್ತಾನ ತನ್ನ ಸೋಲನ್ನು ತಾನು ಒಪ್ಕೊಳ್ಬೇಕಷ್ಟೇ. ಇನ್ನು ಅಲ್ಲಿಯ ಪ್ರಜೆಗಳು ಮನೆಗಳಿಗೆ ಹೋಗಿ ಮನೆಯಲ್ಲಿ ಕುಂತು ನೋಡ್ಕೊಳ್ತವರು. ಇನ್ಸ್ಟಾಗ್ರಾಮ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು, ಟಿ ವಿಗಳನ್ನು ಒಡೆದು ಹಾಕೋದು, ಫುಲ್ ಕಳಪೆ ಶಬ್ದಗಳನ್ನು ಯೂಸ್ ಮಾಡೋದು, ಪಾಕಿಸ್ತಾನಿ ಪ್ಲೇಯರ್ಸ್ಗಳಿಗೆ ಬೈಯೋದು, ಇದೆಲ್ಲವೂ ಕೂಡ ನಡೆದಿತ್ತು, ನೀವು ನೋಡಿರಬಹುದು. ಒಟ್ಟಾರೆಯಾಗಿ ಈ ಬಾರಿನೂ ಕೂಡ ಪಾಕಿಸ್ತಾನಕ್ಕೆ ಬೊಗ್ಗು ಬಡಿದಿದೆ ಭಾರತ. ಸೊ ಅಲ್ಲಿಯ ಒಂದು ಕ್ರಿಕೆಟ್ ಟೀಮ್ನ ಒಂದು ಮ್ಯಾನೇಜ್ಮೆಂಟ್ ಇರುತ್ತಲ್ವ, ಅದರ ಮೇಲೇನೂ ಕೂಡ ಅಲ್ಲಿಯ ಪ್ರಜೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೊಂದು ಟೀಮೇ ಅಲ್ಲ ಅಂತ ಹೇಳ್ತಾ ಇದೆ. ನಾವೇ ಹೋಗಿ ಆಡ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಅಲ್ಲಿಯ ಪ್ರಜೆಗಳು ಆಡ್ತಿದ್ದಾರೆ. ಸೊ ನೀವು ಆಡೋದೇನು, ಪ್ರಾಕ್ಟೀಸ್ ಮಾಡೋದೇನು, ಯಾತಕ್ಕೆ ಬೇಕು ಇದೆಲ್ಲ? ಸೊ ಸುಮ್ಮನೆ ನಮ್ಮ ಪಾಕಿಸ್ತಾನವನ್ನು ಮಾನ ಮರ್ಯಾದೆ ಹರಾಜು ಹಾಕ್ತಾ ಇದ್ದೀರಿ ಅಂತ ಅಲ್ಲಿಯ ಪ್ರಜೆಗಳು ಹೇಳ್ತಾ ಇದ್ದಾರೆ. ಹಾಗೆ ಆಗಬೇಕು ಇವರಿಗೆ, ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ, ಅದನ್ನು ಅನುಭವಿಸಲೇಬೇಕು. ಯಾಕಂದರೆ ಭಾರತದ ಜೊತೆಗೆ ಇವರು ಗೆದ್ದಿದ್ದು ಈಗಾಗಲೇ 9 ಮ್ಯಾಚ್ಗಳಾದವು, ಅದರಲ್ಲಿ 1 ಮ್ಯಾಚನ್ನು ಮಾತ್ರ ಗೆದ್ದಿರುವಂಥದ್ದು ಪಾಕು. ಸೊ ಅದರ ಬಳಿಕ ನಾವೆಲ್ಲವೂ ಕೂಡ ಗೆಲ್ತಾನೆ ಬಂದಿದ್ದೀವಿ. ಅವರು 1 ಗೆದ್ದರೆ ನಾವು 8 ಮ್ಯಾಚ್ಗಳನ್ನು ಗೆದ್ದಿದ್ದೀವಿ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಆದಷ್ಟು ಮ್ಯಾಚ್ಗಳನ್ನು ನಾವೇ ಗೆಲ್ಲೋದು. ಅವರಂತರೂ ಗೊತ್ತಲ್ವ, ನಾನೇನು ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅವರು ಯುದ್ಧದಲ್ಲಿ ಕೂಡ ಸೋಲು ಒಪ್ಕೊಳ್ತಾರೆ, ಈ ಕಡೆ ಕ್ರಿಕೆಟ್ ಮ್ಯಾಚ್ನಲ್ಲಿ ಕೂಡ ಸೋಲನ್ನು ಒಪ್ಕೊಳ್ತಾರೆ. ಹೀಗಾಗಿ ಈ ಬಾರಿನೂ ಕೂಡ ಭಾರತ ಒಂದು ಭರ್ಜರಿ ಜಯವನ್ನು ಗೆದ್ದಿದೆ. ಇನ್ನು ಪಾಕ್ಗೆ ಈಗಾಗಲೇ ಗೆಲ್ಲಬೇಕು ಅನ್ನುವಂಥದ್ದು ಕೂಡ ಬಹಳ ಅನಿವಾರ್ಯತೆ ಇದೆ. ಯಾಕಂದರೆ ನಮ್ಮ ಭಾರತ ಕೂಡ ಕ್ವಾಲಿಫೈ ಆಗಿದೆ. ಇನ್ನೊಂದು ಟೀಮ್ ಕ್ವಾಲಿಫೈ ಆಗಬೇಕಂದ್ರೆ ಅದು ಪಾಕಿಸ್ತಾನ ಬರಬಹುದು ಅಥವಾ USA ಬರಬಹುದು. ಕಾಯ್ದು ನೋಡೋಣ. USA ಕೂಡ ನಮ್ಮ ಭಾರತೀಯ ಒಂದು ಜನರೇ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಹೀಗಾಗಿ ಯಾವುದು ಬೇಕಾದರೂ ಟೀಮ್ ಬರಲಿ, ನಮ್ಮ ಭಾರತ ಗೆಲ್ಲಲೇಬೇಕು ಅನ್ನುವಂಥ ಆಶಯ ನಮಗಂತೂ ಇರುತ್ತೆ. ಈ ಬಾರಿನೂ ಕೂಡ ICC T20 ವರ್ಲ್ಡ್ ಕಪ್ಪನ್ನು ನಾವೇ ಗೆಲ್ಲೋಣ ಅನ್ನುವಂತಹ ಆಶೆಯಿಂದ ಈ ವಿಡಿಯೋನ ಮುಗಿಸ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.